ಇದೇ ನಮ್ಮ ಬೈರಕೂರು ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ರಥೋತ್ಸವ ಸುಮಾರು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಅದರಲ್ಲೂ ನಾವು ಸುಮಾರು 10 ವರ್ಷದಿಂದ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ. ಆ ದೇವರು ನಮಗೆ ತುಂಬಾ ಒಳ್ಳೇದು ಮಾಡಿದ್ದಾರೆ. ನಮಗೆ ಅಲ್ಲದೆ ನಮ್ಮ 3 ಜನಕ್ಕೂ ತುಂಬಾ ಅನುಕೂಲ ಇದೆ. ಇಲ್ಲಿ ಚೆನ್ನಾಗಿ ಇದು ಮಾಡ್ತಾ ಬಂದಿದ್ದೀವಿ. ಇದೇ ತರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಬರೋ ದಿನಗಳಲ್ಲೂ ಇದೇ ತರ ಪ್ರಸಾದ ವಿನಿಯೋಗ ಮಾಡಿ ಜನರಿಗೆಲ್ಲ ಒಳ್ಳೇದಾಗಿ ಇದು ಮಾಡಬೇಕು ಅಂತ ನಾವು ಕೋರ್ಕೊಳ್ತೇವೆ. ನಮಗೆ ನಮ್ಮ ಬೈರಕೂರಿನಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಪುರಾತನ ಕಾಲದ ದೇವಸ್ಥಾನಗಳಿವೆಲ್ಲ. ನಮ್ಗಂತೂ ತುಂಬಾ ಹಳೆ ದೇವಸ್ಥಾನಗಳು ನಮ್ಗಂತೂ ತುಂಬಾ ಅನುಕೂಲ ಮಾಡ್ತಾ ಇದೆ. ಖುಷಿ ಇದೆ ಸರ್. ನಮ್ಗೆ ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬಾ ಖುಷಿ ನಮ್ಗೆ. ಆ ದೇವ್ರು ನಮ್ಗೆಲ್ಲ ಚೆನ್ನಾಗಿ ಇದ್ ಮಾಡಿದ್ದಾರೆ. ಅದೇ ತರ ನಮ್ಮೂರು ಜನರನ್ನು ಕಾಪಾಡ್ಕೊಳ್ತಾ ಬರ್ತಾ ಇದ್ದಾರೆ ಸರ್. ಸುಮಾರು 2,000 ಜನ ಆಗುತ್ತಿರ್ಬೋದು ಸರ್. ಪ್ರತಿ ವರ್ಷ ಮಾಡ್ತಾ ಇದೀವಿ. ಇದೇ ತರ ಮಾಡ್ಬೇಕು ಅಂತ ನಮ್ಗೊಂದು ಖುಷಿ ಸರ್. ಜನರಿಗೆಲ್ಲ ಹಂಚ್ಬೇಕು ಅಂತ ಖುಷಿ. ಸುಮಾರು 10 ವರ್ಷದಿಂದ ಮಾಡ್ತಾ ಇದೀವಿ ಸರ್. ವಂಶ ಪರಂಪರೆ ಇವರು ವಂಶ ಪರಂಪರೆಯಾಗಿ ಕಳಸ ಇರ್ತಾರೆ ಸರ್. ಇದಕ್ಕೆ ರಥೋತ್ಸವಕ್ಕೆ ಕಳಸೋಸ್ತೇವೆ ಇವರೇ ಮಾಡೋದು. ಅಲ್ಲೂ ಆ ಊರಲ್ಲೂ ಬೈರಕೂರಲ್ಲೂ ಇದರಲ್ಲಿ ಇಲ್ಲಿ ಮಾಡ್ತಾರೆ. ಇವರು ಇಲ್ಲೂ ಇವರೇ ಮಾಡ್ತಾರೆ. ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಮ್ಗೆ ಖುಷಿ ಬರ್ತಾ ಇದೆ ಸರ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೋಮೇಶ್ವರ ಸ್ವಾಮಿಯ ರಥೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕಂತಹ ಎಲ್ಲರಿಗೂ ತುಂಬ ಸಂತೋಷ. ಇದು ತುಂಬ ಪುರಾತನ ದೇವಸ್ಥಾನ ಆಗಿದೆ ಮತ್ತು ಇಲ್ಲಿ ಪ್ರತಿ ವರ್ಷ ನಾವು ಒಂದು ಪ್ರಸಾದ ವಿನಿಯೋಗವನ್ನು ವಿಜೃಂಭಣೆಯಿಂದ ಏರ್ಪಾಡು ಮಾಡಿದ್ದೇವೆ ಮತ್ತು ಸುಮಾರು 10 ವರ್ಷದಿಂದ ಈ ಪ್ರಸಾದ ವಿನಿಯೋಗವನ್ನು ಹಂಚಲಾಗುತ್ತದೆ. ಇದು ನಮಗೆ ಒಂದು ಖುಷಿ ಪಡುವಂಥ ಒಂದು ವಿಷಯ. ನಮಗೆ ಮತ್ತು ಈ ಊರಿನ ಜನರಿಗೆ ಒಳ್ಳೆಯ ಆರೋಗ್ಯ ಮತ್ತು ಐಶ್ವರ್ಯ ಕೊಡಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಆಮೇಲೆ ಕೋದಂಡರಾಮಾಚಾರಿ ಸಹೋದರರು, ರಾಮಕೃಷ್ಣಾಚಾರಿ ಸಹೋದರರು. ಸುಮಾರು 10 ವರ್ಷದಿಂದ ನಾವು ಇದನ್ನ ನಿರ್ವಹಿಸ್ತಾ ಇದ್ದೀವಿ. ಬೈರಕೂರು ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ರಥೋತ್ಸವದಂದು ಈ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಸುಮಾರು 10 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೀವಿ. ಇನ್ನು ಮುಂದೇನು ಇದೇ ತರ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತೀವಿ. ಆ ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಅದೇ ತರ ನಾವು ಇಲ್ಲಿ 4 ಜನಕ್ಕೆ ಊಟ ಹಾಕೋದ್ರಲ್ಲಿ ನಮಗೂ ಸಂತೋಷ ಇದೆ, ತೃಪ್ತಿ ಇದೆ ಅನ್ನೋದನ್ನ ನಾವು ಹೇಳಕ್ ಇಷ್ಟಪಡ್ತೀವಿ. ಏನೇನು ಪ್ರಸಾದ ಕೊಡ್ಬೇಕು? ನಾವು ಇಲ್ಲಿ ಟೊಮೆಟೊ ಬಾತು, ರೈಸ್ ಬಾತು, ಗೀ ರೈಸು ಹಾಗೂ ಕೇಸರಿ ಬಾತು ಇಲ್ಲಿ ಕೊಡ್ತಾ ಇದೀವಿ. ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದ್ರ ಮುಂದೆ ಆಗಿದ್ದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ರಥೋತ್ಸವದಲ್ಲೂ ನಾವು ಪ್ರಸಾದ ವಿನಿಯೋಗ ಮಾಡಿದ್ದೀವಿ. ಪ್ರತಿ ಸಂವತ್ಸರ 2 ರಥೋತ್ಸವಗಳು ನಮ್ಗೆ ತುಂಬಾ ವಿಶೇಷವಾಗಿರ್ತವೆ. ಇದೇ ರೀತಿ ನಮ್ಮ ಕುಟುಂಬದವರೆಲ್ಲ ಇದಕ್ಕೆ ಸಹಕರಿಸ್ತಾರೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು.
పదమ్మా ఇంకా